ಆತ ನಿಮ್ಮ ಸಂಸಾರಕ್ಕೆ ಕೊಳ್ಳಿ ಇಡಲು ಬರುತ್ತಾ ಇದ್ದಾನೆ. ನಿಮ್ಮ ಚಂದವಾದ ಸಂಸಾರವನ್ನ ಛಿದ್ರ ಮಾಡಲು ಬರುವ ನಯ ವಂಚಕ ಆತ. ಆತ್ಮೀಯರೇ, ಹೆಚ್ಚಾಗುತ್ತಿರುವ ಅನೈತಿಕ ಸಂಬಂಧಗಳು, ಹಾಳಾಗುತ್ತಿರುವ ಸಂಸಾರಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಧುನಿಕತೆಯ ನಾಗಲೋಟದಿಂದ ಹಲವಾರು ಸಂಸಾರಗಳು ಬೀದಿಗೆ ಬರ್ತಾ ಇದೆ. ಆ ಬಗ್ಗೆ ನಾವು ಯಾಕೆ ಈ ತರ ಎಲ್ಲ ಆಗ್ತಾ ಇದೆ, ಇದಕ್ಕೆ ಕಾರಣಗಳು ಏನು ಅಂತನ್ನ ನಾವು ತಿಳಿಯುತ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು, ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮಗೆ ತಲುಪಲು ಸಹಾಯವಾಗ್ತದೆ. ಸ್ನೇಹಿತರೆ, ಮಾನವ ಸಮುದಾಯವು ದಿನದಿಂದ ದಿನಕ್ಕೆ ನೈತಿಕತೆಯಿಂದ ಅನೈತಿಕತೆಗೆ ವಾಲುತ್ತಾ ಇದೆ. ಕ್ಷಣಿಕ ಸುಖದ ಹಿಂದೆ ಬಿದ್ದು ಅದೆಷ್ಟೋ ಸಂಸಾರಗಳು ಹಾಳಾಗ್ತಾ ಇದೆ. ಗಂಡ ಹೆಂಡತಿಯ ಈ ಡೊಂಬರಾಟಗಳಿಂದ ಅದೆಷ್ಟು ಸಾವಿರಾರು ಮಕ್ಕಳು ಅನಾಥವಾಗ್ತಾ ಇದ್ದಾರೆ. ಸ್ನೇಹಿತರೆ, ಈ ಅನೈತಿಕ ಸಂಬಂಧದಿಂದಾಗಿ ನೈತಿಕತೆಗೆ ಬೆಲೆ ಇಲ್ಲದಂತಾಗ್ತಾ ಇದೆ. ಗಂಡ ಹೆಂಡತಿಯ ಸಂಸಾರದ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ, ಸೊಸೆಗೆ ಮಾವನ ಜೊತೆ ಸಂಬಂಧ, ಅತ್ತೆಗೆ ಅಳಿಯನ ಜೊತೆ ಸಂಬಂಧ, ಹೆಂಡತಿಗೆ ಹಳೆ ಲವ್ವರ್ನ ಜೊತೆ ಸಂಬಂಧ, ಗಂಡನಿಗೆ ಇನ್ನೊಬ್ಬ ಹೆಂಗಸಿನ ಜೊತೆ ಸಂಬಂಧ. ಇದೆಲ್ಲ ಅನೈತಿಕತೆಗಳು ಒಟ್ಟು ಸೇರಿ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿ ಕೊನೆಗೆ ಇದು ಅಂತ್ಯ ಆಗುವುದು ಯಾವುದಾದರೂ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುವುದರಿಂದಾಗಿದೆ. ಈ ಅನೈತಿಕತೆ ಅನ್ನೋದು ಯಾವ ಮಟ್ಟಕ್ಕೆ ತಾಂಡವಾಡ್ತಾ ಇದೆ ಅಂದ್ರೆ, ಹುಡುಗರು ಮದುವೆಯಾಗುವುದಕ್ಕೂ ಹೆದರುವ ಪರಿಸ್ಥಿತಿ ಬಂದಿದೆ. ಎಲ್ಲಿಯವರೆಗೂ ಹುಡುಗರು ತಲುಪಿದ್ದಾರೆ ಅಂದ್ರೆ, ಅವರು ಹೆಣ್ಣು ಯಾವ ರೀತಿ ಇದ್ದರೂ ಸರಿ, ಆಕೆಗೆ ಲವ್ವರ್ ಇರಬಾರದು ದೇವ ಅನ್ನುವ ಮಟ್ಟಕ್ಕೆ ಸಮಾಜ ಬದಲಾಗಿದೆ. ಇದು ತಮಾಷೆಯ ವಿಷಯವಲ್ಲ. ಈ ಅನೈತಿಕ ಸಂಬಂಧ ಅನ್ನೋದು ಯಾವ ಮಟ್ಟಕ್ಕೆ ಮಿತಿ ಮೀರಿದೆ ಅನ್ನೋದು ನೀವೆಲ್ಲ ದಿನನಿತ್ಯ ಕೇಳುವ ಸುದ್ದಿಗಳಾಗಿವೆ. ಬಹಳಷ್ಟು ಸಂಸಾರಗಳು ಇದರಿಂದ ಬೀದಿಗೆ ಬಿದ್ದಿವೆ. ಲಕ್ಷಾಂತರ ಮಕ್ಕಳು ತಂದೆ ತಾಯಿಯಲ್ಲದೆ ಅನಾಥರಾಗುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಅನೈತಿಕ ಸಂಬಂಧ ಇಷ್ಟೊಂದು ಮಿತಿ ಮೀರಿ ತಾಂಡವಾಡಲು ಕಾರಣ ಏನು ಎಂದು ಹುಡುಕುತ್ತಾ ಹೋದರೆ ನಮಗೆ ಸಿಗುವ ಒಂದೇ ಒಂದು ಉತ್ತರ, ಅತಿಯಾದ ಮೊಬೈಲ್ ಬಳಕೆ ಮತ್ತು ಸೋಷಿಯಲ್ ಮೀಡಿಯಾ ವ್ಯಾಪಕವಾಗುತ್ತಿರುವುದು. ಸ್ನೇಹಿತರೆ, ಇದು ಸತ್ಯ. ಹಿಂದಿನ ಕಾಲದಲ್ಲಿ ಅನೈತಿಕ ಸಂಬಂಧಗಳು ಯಾಕೆ ಇಷ್ಟೊಂದು ವ್ಯಾಪಕವಾಗಿರಲಿಲ್ಲ ಅನ್ನೋದನ್ನು ನಾವು ನೋಡುವುದಾದರೆ, ಕುಟುಂಬ ಅಂದರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಬದುಕುವುದಾಗಿತ್ತು. ಒಂದು ಮನೆ ಅಂದರೆ ಅದರೊಳಗಡೆ ಕೂಟು ಕುಟುಂಬವಿತ್ತು. ಆ ಮನೆಯೊಳಗಡೆ ಹಿರಿಯರಿದ್ದರು. ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಯಾವುದಾದರೂ ಒಂದು ಸಮಸ್ಯೆ ಬಂತು ಅಂತಾದರೆ ಅದನ್ನು ಕೂತು ಪರಿಹರಿಸಲು ಮನೆಯಲ್ಲಿ ಹಿರಿಯರಿದ್ದರು. ಅದೇ ರೀತಿ ಸ್ನೇಹಿತೆಯರು ಯಾರು ಬಂದರೂ ಕೂಡ ಒಂದ ಮನೆಯ ಹೊರಗಡೆ ಇಲ್ಲ ಮನೆಯ ಹೊರಾಂಡಕ್ಕೆ ಮಾತ್ರ ತಲುಪ್ತಾ ಇತ್ತು. ಅದರಿಂದ ಮನೆಯ ಒಳಗಡೆ ಗಂಡ ಹೆಂಡತಿಯರ ಸಂಸಾರ ಚಂದವಾಗ್ತಾ ಇತ್ತು. ಚಿಕ್ಕ ಪುಟ್ಟ ಮುನಿಸಿಗಳು ಇಲ್ಲ ದೊಡ್ಡ ಜಗಳಗಳು ಬಂದರೂ ಕೂಡ ಬೀದಿ ರಂಪವಾಗ್ತಾ ಇರಲಿಲ್ಲ, ಇಲ್ಲ ಬೀದಿಗೆ ಬರ್ತಾ ಇರಲಿಲ್ಲ. ಈಗ ಹಾಗಲ್ಲ. ಮನೆಯಲ್ಲಿ ಹಿರಿಯರು ಬಿಡಿ, ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಅನ್ನುವ ಮಟ್ಟಕ್ಕೆ ಬಂದಿದೆ. ಇನ್ನು ಹಿರಿಯರ ಯಾರಾದರೂ ಬುದ್ಧಿ ಮಾತು ಹೇಳುವುದಾದರೆ ಅದು ನಿಮಗೆ ಕಿರಿಕಿರಿಯಾಗುವ ಮಟ್ಟಕ್ಕೆ ತಲುಪಿದೆ. ಅತಿಯಾದ ಮೊಬೈಲ್ ಬಳಕೆ, ರೀಲ್ಸು, ವಿಡಿಯೋ, ಸೋಷಿಯಲ್ ಮೀಡಿಯಾದ ಗೀಳು ಇದೆಲ್ಲವೂ ಕೂಡ ಮನುಷ್ಯನ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿದ್ದಂತೂ ಸತ್ಯ. ಈಗ ಮೊದಲಿನಂತೇನಿಲ್ಲ. ಸಂಸಾರದ ಗುಟ್ಟಾಗಿ ಉಳಿದಿಲ್ಲ ಸ್ನೇಹಿತರೆ. ಸಣ್ಣ ಪುಟ್ಟ ಜಗಳವಾದರೂ ಸಾಕು, ಸ್ಟೇಟಸ್ಸಿನ ಮೂಲಕ ಊರಿಡಿ ತಲುಪುತ್ತದೆ. ಇದು ಸಂಸಾರದ ಒಳಗೆ ನುಸುಳಲು ಹೊಂಚು ಹಾಕುವ ದುರುಳರಿಗೆ ಸಹಾಯ ಮಾಡಿದಂತೆ. ಯಾಕೆಂತ ಹೇಳಿದ್ರೆ, ಇಂತಹ ದುರುಳರು ನಮ್ಮ ಸುತ್ತಮುತ್ತಲೇ ಇರ್ಬೋದು, ನಮ್ಮ ಕುಟುಂಬದೊಳಗಡೆ ಇರ್ಬೋದು, ಊರಿನವರೇ ಆಗಿರ್ಬೋದು, ಸ್ನೇಹಿತರ ರೂಪದಲ್ಲೂ ಇರ್ಬೋದು, ಹೇಳಲು ಸಾಧ್ಯವಿಲ್ಲ. ಆದರೆ ಈ ಸ್ಟೇಟಸ್ಸಿನ ಮೂಲಕ ಶುರುವಾಗುವ ಮಾತುಕತೆ ಇದೆಯಲ್ಲ, ಅದು ಮಟ್ಟಕ್ಕೂ ಬಂದು ತಲುಪ್ತದೆ. ಸ್ನೇಹಿತರೆ, ನಾನೊಂದು ಉದಾಹರಣೆ ಹೇಳ್ತೀನಿ. ಈಗ ಯಾವುದೋ ಒಂದು ಮಹಿಳೆಯ ಮನಸ್ಸಿಗೆ ನೋವಾಗುತ್ತದೆ, ಬೇಜಾರಿರ್ತದೆ, ಆಕೆ ಅದನ್ನ ಸ್ಟೇಟಸ್ಸಿಗೆ ಇಳಿಸ್ತಾಳೆ. ಸಂಸಾರದ ಒಳಗೆ ನುಸುಳುವ ಈ ದುರುಳರಿದ್ದಾರಲ್ಲ, ಇವರು ಆರಂಭದಲ್ಲಿ ಆ ಸ್ಟೇಟಸ್ಸಿಗೆ ರಿಪ್ಲೈ ಕೊಡುತ್ತಾ ಆಕೆಗೆ ಸಮಾಧಾನ ಮಾಡುವ ರೂಪದಲ್ಲಿ ಬರ್ತಾರೆ. ನಂತರ ಬಣ್ಣ ಬಣ್ಣದ ಮಾತುಗಳು, ಆಕೆಯನ್ನು ಹೊಗಳಲು ಶುರು ಮಾಡ್ತಾನೆ. ಇದು ಆಕೆಗೆ ಮೊದಲು ಎಲ್ಲವೂ ಹೊಸತಾಗಿರ್ತದೆ, ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದ್ರೆ, ಕಟ್ಟಿಕೊಂಡ ಗಂಡ ದಿನ ದುಡಿಯಲು ಹೋಗ್ತಾನೆ, ಬರ್ತಾನೆ, ಕೆಲಸದ ಒತ್ತಡ, ಮನೆ, ಶಾಲೆ ಫೀಸು, ಹೀಗೆ ಹಲವಾರು ಸಮಸ್ಯೆಗಳಿಂದ ಆತನಿಗೆ ತನ್ನೊಳಗಿನ ರೊಮ್ಯಾನ್ಸ್ ಅನ್ನು ಸಾಯಿಸಿರ್ತಾನೆ.
ಆತನಿಗೆ ತನ್ನ ಹೆಂಡತಿಯನ್ನ ಬಣ್ಣ ಬಣ್ಣದ ಮಾತುಗಳಿಂದ ಹೊಗಳಲು ಸಾಧ್ಯವಿಲ್ಲ. ದಿನ ಆಕೆಯ ಅಂದವನ್ನು ಹೊಗಳಿ ಅಟ್ಟಕ್ಕೇರಿಸಲು ಸಾಧ್ಯವಿಲ್ಲ. ಕಾರಣ ಆತ ನಿಜವಾದ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಆತನಲ್ಲಿ ಕಾಪಟ್ಯವಿರುವುದಿಲ್ಲ. ಆದರೆ ಸಂಸಾರದಲ್ಲಿ ನುಸುಲಿ ಲಾಭ ಪಡೆಯಲು ಯತ್ನಿಸುವವನಿದ್ದಾನಲ್ಲ, ಆತನಿಗೆ ಈ ಸಮಸ್ಯೆ ಯಾವುದೂ ಇಲ್ಲ. ಆತ ತಿಂಗಳಿಗೆ ಬೇಕಾಗುವ ಒಂದು ನೆಟ್ ಪ್ಯಾಕ್ ಅನ್ನ ಹಾಕಿಸಿ ಆಕೆಯ ಮೊಬೈಲಿಗೆ ಬಣ್ಣ ಬಣ್ಣದ ಮೆಸೇಜ್ಗಳು, ಚಂದ ಚಂದದ ಪದಗಳನ್ನು ಜೋಡಿಸಿ ಕವಿತೆಗಳನ್ನು ಕಳಿಸಿ ಆಕೆಯನ್ನು ಮರಳು ಮಾಡಿ ಬೆಡ್ರೂಮಿನವರೆಗೂ ತಲುಪಿದ ಅದೆಷ್ಟೋ ಕತೆಗಳು ನಮ್ಮ ಮುಂದೆ ಇದೆ. ನೀವೆಲ್ಲರೂ ಇಂತಹ ಕತೆಗಳಿಗೆ ಕಿವಿಯಾಗಿರ್ತೀರಾ, ಸಾಕ್ಷಿಗಳಾಗಿರ್ತೀರಾ. ನನ್ನ ಪ್ರೀತಿಯ ಸಹೋದರಿಯರೇ, ಒಂದು ಮಾತನ್ನು ತಿಳಿದುಕೊಳ್ಳಿ, ಇದು ನಿಮಗಾಗಿ ಹೇಳ್ತಾ ಇರೋದು. ಗಂಡನಲ್ಲದ ಯಾವುದೇ ಒಂದು ಗಂಡಸು ಕೂಡ ಮಿತಿ ಮೀರಿ ನಿಮ್ಮನ್ನು ಹೊಗಳ್ತಾ ಇದ್ದಾನೆ, ನಿಮ್ಮ ಅಂದವನ್ನು ಚಂದವನ್ನು ಬಣ್ಣ ಬಣ್ಣದ ಮಾತುಗಳಿಂದ ವರ್ಣಿಸ್ತಾ ಇದ್ದಾನೆ ಅಂತಾದ್ರೆ ಆತ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಎಂದರ್ಥ. ಆತ ನಿಮ್ಮ ಸಂಸಾರಕ್ಕೆ ಕೊಳ್ಳಿ ಇಡಲು ಬರುತ್ತಾ ಇದ್ದಾನೆ. ನಿಮ್ಮ ಚಂದವಾದ ಸಂಸಾರವನ್ನ ಛಿದ್ರ ಛಿದ್ರ ಮಾಡಲು ಬರುವ ನಯ ವಂಚಕ ಆತ. ಮದುವೆಯಾಗಿದೆ ಅಂತ ಗೊತ್ತಿದ್ದು ಕೂಡ ಯಾವುದಾದರೂ ಹುಡುಗನೋ ಗಂಡಸೋ ನಿಮ್ಮನ್ನು ಹೊಗಳ್ತಾ ಇದ್ದಾನೆ, ನಿಮ್ಮನ್ನು ಪ್ರೀತಿ ಮಾಡುವ ನಾಟಕ ಮಾಡ್ತಾ ಇದ್ದಾನೆ ಅಂತಾದ್ರೆ ಆತನ ಟಾರ್ಗೆಟ್ ಇರೋದು ನೀವಲ್ಲ, ನಿಮ್ಮ ದೇಹ ಸುಖವಾಗಿರ್ತದೆ. ಒಂದು ವೇಳೆ ಆತನ ಮಾತನ್ನು ನಂಬಿ ನಿಮ್ಮ ಸಂಸಾರವನ್ನು ಬಿಟ್ಟು ನೀವು ಆತನ ಬಳಿ ಹೋಗುವುದಾದರೆ ಆತನ ಕಾಮ ತೃಷೆ ಮುಗಿದ ನಂತರ ನಿಮ್ಮ ಸ್ಥಾನ ಹೇಗಿರ್ತದೆ ಗೊತ್ತಾ? ಯಾವುದೋ ಒಂದು ಚರಂಡಿ ಇಲ್ಲ ಯಾವುದೋ ಒಂದು ಮೋರಿಯಾಗಿರ್ತದೆ. ಈ ಮಾತು ಸತ್ಯ. ಇದನ್ನು ಅರ್ಥ ಮಾಡಿಕೊಂಡು ಬದುಕಿದರಷ್ಟೇ ಸಂಸಾರ ಉಳಿಯುತ್ತದೆ, ಜೀವನ ಉಳಿಯುತ್ತೆ. ಇಂತಹ ಹಲವಾರು ಸಂಬಂಧಗಳ ಅಂತ್ಯ ದಾರುಣವಾಗಿರ್ತದೆ. ನನ್ನ ಪ್ರೀತಿಯ ಗಂಡಸರೇ, ನಿಮಗೊಂದು ಕಿವಿ ಮಾತಿದೆ. ನಿಮಗೆ ಎಷ್ಟೇ ಸಾಲ ಸೋಲ ಕಿರಿಕಿರಿ ಒತ್ತಡಗಳಿರಲಿ, ನಿಮ್ಮ ಸಂಗಾತಿಯ ಮಾತುಗಳಿಗೆ ಕಿವಿಯಾಗಿ, ಆಕೆಯ ಸಣ್ಣ ಪುಟ್ಟ ಆಸೆಗಳಿಗೆ, ಆಕೆಯ ಸಣ್ಣ ಪುಟ್ಟ ಭಾವನೆಗಳಿಗೆ ಸ್ಪಂದಿಸಿ. ಹಾಸಿಗೆಯಲ್ಲಿ ಆಕೆ ನಿಮ್ಮಿಂದ ತೃಪ್ತಿಯನ್ನು ಪಡೆದಿದ್ದಾಳೋ ಇಲ್ಲವೋ ಅನ್ನುವ ಖಾತ್ರಿಪಡಿಸಿಕೊಳ್ಳಿ. ಅದನ್ನ ಮುಕ್ತವಾಗಿ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಸಂಸಾರ ಹಾಳಾಗುವುದು ಗ್ಯಾರಂಟಿ. ನಿಮ್ಮ ಸಂಸಾರ ಬೀದಿಗೆ ಬೀಳುವುದು ಗ್ಯಾರಂಟಿ. ಈ ಮನಸ್ತಾಪಗಳು ಶುರುವಾಗಿ, ಜಗಳಗಳು ಶುರುವಾಗಿ, ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಸಾರ ಹಾಳಾಗಿ ಕೊಲೆಯಲ್ಲಿ ಅಂತ್ಯ ಆಗುವುದು ಗ್ಯಾರಂಟಿ. ಸ್ನೇಹಿತರೆ, ಇದು ಈ ಹೊತ್ತಿನ ಅಸಪ ಟೈಮ್ಸ್. ಇಂತಹ ದುರುಳರಿಂದ ನಿಮ್ಮವರನ್ನು ರಕ್ಷಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.